ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ. ಎಲ್ಲಿಗೋಗಬೇಕು, ಏನು ಮಾಡಬೇಕು, ತಿಳಿಸಿಕೊಡಿ ಪಾವನಾತ್ಮರೇ. ನಿಮ್ಮ ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ತಡೆದು ನಿಲ್ಲಿಸಿ ಪಾವನಾತ್ಮರೇ, ತಡೆದು ನಿಲ್ಲಿಸಿ ಪಾವನಾತ್ಮರೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 32 ಮುಂದುವರೆದ ಭಾಗ, ವಚನ 6ರಿಂದ. ನಿನ್ನೆ ದಿನ ನಾವು ಧ್ಯಾನಿಸಿದೆವು ಪಾಪ ನಿವೇದನೆ. ಪಾಪಗಳನ್ನು ನಾವು ಅರಿಕೆ ಮಾಡದೆ ಮುಚ್ಚಿಟ್ಟುಕೊಂಡಾಗ ಅವು ನಮ್ಮ ಎಲುಬುಗಳು ಸವೆದು ಹೋಗುವಂತೆ ಮಾಡಿ, ನಮ್ಮ ಶರೀರ ಕ್ಷೀಣಿಸುವಂತೆ ಮಾಡಿ, ರೋಗಾವಸ್ಥೆಗೆ, ಮರಣಕ್ಕೆ ಕೊಂಡೊಯ್ಯುತ್ತದೆ. ಪಾಪದ ಸಂಬಳ ಮರಣ. ಆದರೆ ರಕ್ಷಕನಾದ ಯೇಸುವಿನಲ್ಲಿ ಯಾರೆಲ್ಲ ವಿಶ್ವಾಸಿಸಿ ಪಾಪಗಳನ್ನ ಅರಿಕೆ ಮಾಡಿ ಒಪ್ಪಿಕೊಳ್ಳುತ್ತಾರೋ, ಪ್ರಭು ಯೇಸು ಕ್ರಿಸ್ತರ ನಾಮದ ಶಕ್ತಿಯಿಂದ ಅವನ ಸಕಲ ಪಾಪಗಳು ಕ್ಷಮಿಸಲ್ಪಡುತ್ತದೆ. ಪ್ರಭು ಯೇಸುವಿನ ರಕ್ತ ನಮ್ಮನ್ನು ಸಕಲ ಅನೀತಿಗಳಿಂದ, ಅಶುದ್ಧತೆಗಳಿಂದ ಶುದ್ಧೀಕರಿಸುತ್ತದೆ ಎಂಬುದನ್ನು ಧ್ಯಾನಿಸಿದೆವು. ಆದ ಕಾರಣ ಇವತ್ತು ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ, ಎಂತಲೇ ಭಕ್ತರೆಲ್ಲರೂ ಪ್ರಾರ್ಥಿಸಲಿ ನಿನ್ನ ಸಕಾಲದಲ್ಲಿ, ಸರಿಯಾದ ಸಮಯದಲ್ಲಿ. ಅದಕ್ಕೆ ಪ್ರವಾದಿ ಯೆಶಾಯ 55 ವಚನ 6ರಲ್ಲಿ ನಾವು ನೋಡುತ್ತೇವೆ, ಪ್ರಭು ದೊರಕುವ ಸಮಯದಲ್ಲಿ. ಆ ವಾಕ್ಯ ಓದೋಣ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೆಶಾಯ 55 ವಚನ 6. ಅರಸಿರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ, ವಿನಂತಿಸಿರಿ ಆತನಿರುವಾಗಲೇ ಸಮೀಪದಲ್ಲಿ. ಅಂದರೆ ಈಗ ನಾವು ಜೀವಂತರಾಗಿದ್ದೇವೆ. ಈ ಸಮಯದಲ್ಲೇ ನಾವು ಯೇಸುವನ್ನ ರಕ್ಷಕನನ್ನಾಗಿ ಸ್ವೀಕರಿಸಿ ಆತನನ್ನ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ, ಆತನು ಸಮೀಪದಲ್ಲಿರುವಾಗಲೇ ನಾವು ಆತನನ್ನು ಹುಡುಕುವಾಗ ನಮಗೆ ರಕ್ಷಣೆ ದೊರಕುತ್ತದೆ. ಸತ್ತ ಮೇಲೆ ನಾವು ದೇವರನ್ನ ಸ್ತುತಿಸಲು ಸಾಧ್ಯವಿಲ್ಲ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಕ್ಷಮೆಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆದ ಕಾರಣ ಹುಚ್ಚು ಹೊಳೆ ಉಕ್ಕಿ ಬಂದಾಗ ಆತ ಸಿಕ್ಕಲಿಲ್ಲ ಎನ್ನದಿರಲಿ. ಅರಸಿರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ, ವಿನಂತಿಸಿರಿ ಆತನಿರುವಾಗಲೇ ಸಮೀಪದಲ್ಲಿ. ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನು ದುರಾಲೋಚನೆಗಳನ್ನು. ಹಿಂದಿರುಗಿ ಬರಲಿ ಸರ್ವೇಶ್ವರನ ಬಳಿಗೆ, ಕರುಣೆ ತೋರುವನು ಆತನು ಅವನಿಗೆ. ಆಶ್ರಯ ಪಡೆಯಲಿ ಅವನು ನಮ್ಮ ದೇವರಿಂದ, ಕ್ಷಮಿಸುವನಾತನು ಮಹಾಕೃಪೆಯಿಂದ. ದೇವರು ದೊರಕುವ ವೇಳೆಯಲ್ಲಿ ನಾವು ಆ ಕ್ಷಮೆಯನ್ನ ಪಡೆದುಕೊಳ್ಳಬೇಕು. ಆದ ಕಾರಣ ಸಿರಾಕನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, 15ನೇ ಅಧ್ಯಾಯದ ಮೇಲ್ಪಟ್ಟು 15ನೇ ಅಧ್ಯಾಯದಲ್ಲಿ, ಸರ್ವೇಶ್ವರನ ಕಡೆ ಅಭಿಮುಖನಾಗಲು, ಪಾಪವನ್ನ ಬಿಟ್ಟು ದೇವರಿಗೆ ಅಭಿಮುಖನಾಗಲು ನಾಳೆ ನಾಡಿದ್ದು ಎಂದು ದಿನವನ್ನ ದೂಡಬೇಡ. ಇಂದೇ ರಕ್ಷಣೆಯ ದಿನ. 2 ಕೊರಿಂಥ 6 ವಚನ 1ರಲ್ಲಿ, ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನನ್ನು ಆಲಿಸಿದೆನು, ರಕ್ಷಣೆಯ ದಿನದಂದು ನಿನಗೆ, ಉದ್ಧಾರದ ದಿನದಂದು ನಿನಗೆ ನೆರವಾದೆನು. ಇಂದೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ಸಮಯ. ಪಾಪವನ್ನ ಬಿಟ್ಟು ಬಿಡಲು, ಪಾಪಕ್ಕೆ ವಿಮುಖನಾಗಲು ನಾಳೆ ನಾಡಿದ್ದು ಎಂದು ಯೋಚನೆ ಮಾಡಬೇಡ. ಇಂದೇ ನೀನು ದೇವರಿಗೆ ಅಭಿಮುಖನಾಗು. ನೀನು ಜೀವಂತವಾಗಿರುವಾಗಲೇ ದೇವರೊಟ್ಟಿಗೆ ಸಂಧಾನ ಮಾಡಿಕೊ. 7ನೇ ವಚನ, ಕೀರ್ತನೆ 32:7. ನೀನೇ ನನಗೆ ಮರೆಯು, ಆಪತ್ತಿನಲ್ಲಿ ಆಸರೆಯು, ನನ್ನನ್ನು ಆವರಿಸುವ ಉದ್ಧಾರಕನಾದ. ಉದ್ಧಾರಣೆ ಅಂದರೇನು? ಜೀವೋದ್ಧಾರ, ಉದ್ಧರಿಸುವವನು. ನಾದ ಅಂದರೆ ಸ್ವರ, ರಕ್ಷಣೆಯ ಧ್ವನಿ, ಜೀವಸ್ವರ. ಅದಕ್ಕೆ ನೀನು ದೂರವಾಗಬೇಡ. ನಿನ್ನನ್ನು ಆವರಿಸುವ ಜೀವಸ್ವರ. ನೋಡಿ, ಮೀಡಿಯಾ ಮೂಲಕ, ಧ್ಯಾನ ಕೇಂದ್ರಗಳ ಮೂಲಕ, ಧ್ಯಾನಕೂಟಗಳ ಮೂಲಕ, ಬಲಿಪೂಜೆಯ ಮೂಲಕ ಎಷ್ಟೋ ಮಂದಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಂತುಕೊಂಡು ಯೇಸುವಿನ ಕುರಿತಾದ ಒಂದು ಬೈಬಲ್ ಅನ್ನ ವಿತರಣೆ ಮಾಡುವುದು ಅಥವಾ ಲೀಫ್ಲೆಟ್ ಅನ್ನ ವಿತರಣೆ ಮಾಡುವುದು. ಆ ರಕ್ಷಣೆಯ ಧ್ವನಿ, ಉದ್ಧಾರಕ ನಾದ ನಮ್ಮ ಸುತ್ತಲೂ ಆವರಿಸುತ್ತಾ ಬರ್ತಾ ಇದೆ. ಅದು ನಮ್ಮನ್ನ ಹಿಂಬಾಲಿಸಿ ಬರ್ತಾ ಇದೆ. ನಾವು ಆ ಸ್ವರಕ್ಕೆ ಕಿವಿಗೊಟ್ಟು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಷ್ಟೇ. ಆದರೆ ಅದನ್ನು ನಾವು ತಿರಸ್ಕರಿಸುತ್ತಾ ಬರುತ್ತೇವೆ. ಎಷ್ಟೋ ಬಾರಿ ದೇವರು ನಮಗೆ ಮಾತನಾಡುತ್ತಿದ್ದರು, ನಾವು ಅದನ್ನು ತಿರಸ್ಕರಿಸ್ತಾ ಇದ್ದೇವೆ. ಅದಕ್ಕೆ ಹುಚ್ಚುವಳೆ ಉಕ್ಕಿ ಬಂದಾಗ ನೀನು ನನಗೆ ಸಿಗಲಿಲ್ಲ ಎಂದು ಹೇಳಬೇಡ.
ಯೋಹಾನ 15:22 ಪ್ರಭು ಯೇಸು ಹೇಳುತ್ತಾರೆ, ನಾನು ಬಂದು ನಿಮಗೆ ಪಾಪದ ಅರಿವನ್ನು ಮೂಡಿಸದಿದ್ದರೆ ನೀವು ಪಾಪಿಗಳು ಎಂದು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಈಗ ನಾನು ಬಂದಿದ್ದೇನೆ, ನಿಮಗೆ ಎಲ್ಲವನ್ನ ವಿವರಿಸಿ ಹೇಳಿದ್ದೇನೆ. ಆದ ಕಾರಣ ನೀವು ಯಾವ ನೆಪವನ್ನ ಒಡ್ಡಲು ಸಾಧ್ಯವಿಲ್ಲ. ಯೇಸುವೆ, ನಮಗೆ ಗೊತ್ತಿಲ್ಲ ನೀವೇ ರಕ್ಷಕ ಅಂತ, ನೀವೇ ಅಂತ ಗೊತ್ತಿದ್ರೆ ನಾವು ನಿಮ್ಮನ್ನ ಸ್ವೀಕಾರ ಮಾಡ್ತಾ ಇದೀವಿ ಅಂತ ನೆಪ ಹೇಳಲು ಸಾಧ್ಯವೇ ಇಲ್ಲ. ಕಾರಣ ಲೋಕಾಂತ್ಯದವರೆಗೂ ಈ ಸುವಾರ್ತೆ ಒಂದಲ್ಲ ಒಂದು ವಿಧದಲ್ಲಿ ಸಾರಲ್ಪಡುತ್ತಿದೆ. 8ನೇ ವಚನ, ಪ್ರಭು ಇಂತೆಂದೆನು, ಕಲಿಸುವೆನು, ನಾನು ನಿನಗೆ ತಿಳಿಸುವೆನು ಸನ್ಮಾರ್ಗವನು. ದೇವರು ನಮಗೆ, ಯಾರು ದೇವರ ಕಡೆ ತಿರುಗಿಕೊಳ್ಳುತ್ತಾರೋ ಅವರಿಗೆ ಸನ್ಮಾರ್ಗ, ಸತ್ಯದ ಮಾರ್ಗ, ರಕ್ಷಣೆಯ ಮಾರ್ಗ, ಜೀವದ ಮಾರ್ಗವನ್ನ ನಾನು ನಿಮಗೆ ಕಲಿಸುತ್ತೇನೆ. ಕೊರ್ನೇಲಿಯನು ಅನ್ಯ ಮತಸ್ಥನಾಗಿದ್ದರೂ ಸಹ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುತ್ತಿದ್ದ ಕಾರಣ, ಯಾವ ಮನುಷ್ಯನೇ ಆಗಲಿ ದೈವ ಭಯಭಕ್ತಿಯಿಂದ ಜೀವಿಸಿದರೆ ಅವನು ದೇವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ದೇವರ ಮೆಚ್ಚುಗೆಗೆ ಪಾತ್ರನಾದಾಗ ದೇವರೇ ತನ್ನ ದೂತರನ್ನು ಕಳುಹಿಸಿ ಅವರನ್ನು ರಕ್ಷಣಾ ಮಾರ್ಗಕ್ಕೆ ಕರೆದುಕೊಂಡು ಬರುತ್ತಾರೆ. ಅದಕ್ಕಾಗಿ ನಾನು ನಿಮಗೆ ಸನ್ಮಾರ್ಗ, ಸತ್ಯದ ಮಾರ್ಗ, ರಕ್ಷಣೆಯ ಮಾರ್ಗವನ್ನು ನಿಮಗೆ ತೋರಿಸುವೆನು. ಕಟಾಕ್ಷಿಸಿ ನಿನ್ನನ್ನು ಈವೆನು ಸದಾಲೋಚನೆಯನು. ಕಟಾಕ್ಷಿಸಿ ಅಂದ್ರೇನು? ನನ್ನ ಕಣ್ಣುಗಳಿಂದ ನಿಮ್ಮನ್ನ ಗೈಡ್ ಮಾಡುತ್ತೇನೆ, ನನ್ನ ಕಣ್ಣುಗಳಿಂದ ನಿಮ್ಮನ್ನು ಮುನ್ನಡೆಸಿ ನಿಮಗೆ ಒಳ್ಳೆಯ ಆಲೋಚನೆಯನ್ನು ನೀಡುತ್ತೇನೆ. ಯೆಶಾಯ 9:6 ಮಗುವೊಂದು ಹುಟ್ಟಿತೆಮೆಗೆ ಎಂದು ಆ ಮಗುವಿನ ಕುರಿತು ಹೇಳುವಾಗ ಒಂದು ವಿಶೇಷವಾದ ಪದ ಆಲೋಚನಾ ಕರ್ತನು. ಆಮೇನ್. ನನ್ನ ಯೇಸು ನನ್ನ ರಕ್ಷಕ, ಆಲೋಚನಾ ಕರ್ತನು, ಸತ್ಯದ ಆಲೋಚನಾ ಕರ್ತನು, ದೇವರ ಚಿತ್ತಕ್ಕೆ ಅನುಗುಣವಾಗಿ ನಮ್ಮನ್ನು ಮುನ್ನಡೆಸುವ ಕರ್ತರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾನು ನಿಮ್ಮನ್ನು ನನ್ನ ಕಣ್ಣುಗಳಿಂದ ಕಟಾಕ್ಷಿಸಿ ಈವೆನು ಸದಾಲೋಚನೆಯನ್ನು, ಒಳ್ಳೆಯ ಆಲೋಚನೆಯನ್ನು, ಒಳ್ಳೆಯ ಮಾರ್ಗವನ್ನು ನಿಮಗೆ ನಾನು ಮುನ್ನಡೆಸುವೆನೆಂಬುದಾಗಿ. ನಾವು ಮಾಡಬೇಕಾದುದರೇನು? ಮುಂಜಾನೆ ವೇಳೆ, ದೇವ ಈ ದಿನ ನಾನು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು, ಏನು ಮಾಡಬೇಕು, ಏನು ಮಾತನಾಡಬಾರದು, ಪರಿಶುದ್ಧಾತ್ಮರೇ ನನ್ನನ್ನು ಮುನ್ನಡೆಸಿರಿ, ನನ್ನಲ್ಲಿ ನೀವು ಕಾರ್ಯ ಮಾಡಿರಿ ಎಂದು ದೇವರ ಆತ್ಮರಿಂದ ನಾವು ತುಂಬಿಸಲ್ಪಡಬೇಕು. ಯೆಶಾಯ 48:17 ಅದ್ಭುತಕರವಾದ ವಚನ. ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧನೆ ಮಾಡುವ ದೇವರು ನಾನು. ಈ ಮಾರ್ಗದಲ್ಲೇ ಹೋಗು ಎಂದು ನಾನು ನಿಮ್ಮನ್ನ ಬೋಧಿಸುವವನು. ಬೋಧನೆ ಮಾಡುವುದು ಮಾತ್ರವಲ್ಲ, ನಿನಗೆ ಕ್ಷೇಮಕರವಾದ ಹಾದಿಯಲ್ಲಿ ನಿನ್ನ ಕೈ ಹಿಡಿದು ನಿನಗೆ ಮುಂದೆ ಮುಂದೆ ಸಾಗುವ ದೇವರು ನಾನು. ಅದ್ಭುತಕರವಾದ ವಚನ. ದೇವಾ, ನನಗಿಂತ ಮುಂಚಿತವಾಗಿ ನೀನು ಹೋಗು ಎಂದು ದೇವರಿಗೆ ನಾವು ಅವಕಾಶ ಮಾಡಿಕೊಡಬೇಕು. ಪ್ರಭು ಯೇಸುವಿಗೆ ಅವಕಾಶ ಮಾಡಿಕೊಡಬೇಕು. ಯೆಶಾಯ 48:17 ನಿನ್ನ ಕೈ ಹಿಡಿದು ನಾನೇ ನಿನಗೆ ಮುಂದಾಗಿ ನಡೆಯುವೆನು. ದೇವರು, ಪ್ರಭು ಯೇಸು, ಪರಿಶುದ್ಧಾತ್ಮರು ನಮಗೆ ಮುಂದಾಗಿ ನಡೆಯುವಾಗ ಏನಾಗುತ್ತೆ? ನಮಗೆ ಎದುರಾಗಿ ಬರುವ ಎಲ್ಲ ಬೆಟ್ಟ ಗುಡ್ಡಗಳನ್ನು ಪುಡಿ ಪುಡಿ ಮಾಡುವೆನು, ಕಲ್ಲು ದಿಣ್ಣೆಗಳನ್ನು ಸಮತಟ್ಟು ಮಾಡುವೆನು, ನಿನ್ನ ದಾರಿಯನ್ನು ನಾನು ಸರಾಗ ಮಾಡುವೆನು. ಇವತ್ತು ಯೋಚನೆ ಮಾಡಿ, ಅಮ್ಮ ಬರಬೇಕು, ಅಪ್ಪ ಬರಬೇಕು, ಅಕ್ಕ ಬರಬೇಕು, ಅಣ್ಣ ಬರಬೇಕು, ಅಯ್ಯೋ ಸ್ನೇಹಿತರು ಬರಬೇಕು, ಅವರಿಲ್ಲ ಅಂದ್ರೆ ನಾನು ಹೋಗಕ್ಕಾಗಲ್ಲ. ನೋ, ಯಾರಿದ್ದರು ಯಾರಿಲ್ಲ ಅಂದರು ಪ್ರಭುವೇ ನೀವೇ ನನ್ನ ಕೈ ಹಿಡಿದು ಮುಂಬಲವಾಗಿ ನೀವು ಹೊರಡಿರಿ, ನಿಮ್ಮನ್ನು ಹಿಂಬಾಲಿಸಿ ನಾನು ಬರುತ್ತೇನೆ ಎಂದು ಒಪ್ಪಿಸಿಕೊಡುವಾಗ ಆ ದಿನವಿಡೀ ದೇವರಾತ್ಮ ನಮ್ಮೊಂದಿಗಿದ್ದು ಕಾರ್ಯ ಮಾಡುತ್ತದೆ. ನಾವೆಷ್ಟು ಭಾಗ್ಯವಂತರು ಪ್ರಿಯರೇ. ಯಾವ ಜನಾಂಗಕ್ಕೆ ಈ ರೀತಿ ಆಶೀರ್ವಾದ ಉಂಟು ನನಗೆ ಗೊತ್ತಿಲ್ಲ. ದೇವರು ನಮ್ಮ ಸಮೀಪದಲ್ಲಿರುವವರಾಗಿದ್ದಾರೆ, ನಮ್ಮನ್ನು ರಕ್ಷಿಸುವವರು, ನಮ್ಮ ಬಗ್ಗೆ ಚಿಂತಿಸುವವರು, ನಮಗಾಗಿ ಪ್ರಾಣವನ್ನೇ ಕೊಟ್ಟಿರುವವರು. ಮಗಳೇ, ಈ ಲೋಕದಲ್ಲಿ ನೀನು ಜೀವಿಸುವಾಗ ಭಯಪಡಬೇಡ, ಲೋಕಾಂತ್ಯದವರೆಗೂ ನಾನು ನಿನ್ನೊಡನೆ ಇರುತ್ತೇನೆ ಎಂದು ವಾಗ್ದಾನ ಮಾಡಿರುವ ದೇವರು. ನಾವು ಯಾಕೆ ಅವರನ್ನ ಮರೆತು ಬಿಡುವುದು? ವಿಶ್ವಾಸಿಸೋಣ. ನನ್ನ ಯೇಸು ನನ್ನ ರಕ್ಷಕ, ಲೋಕಾಂತ್ಯದವರೆಗೂ ನನ್ನ ಜೀವಮಾನವಿಡೀ ನನ್ನೊಡನಿದ್ದು ಕ್ಷೇಮಕರವಾದ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸುತ್ತಾರೆ. ಆಮೇನ್. ಬುದ್ಧಿಹೀನರಾಗದಿರಿ, ಕತ್ತೆ ಕುದುರೆಗಳಂತೆ ಸ್ವಾಧೀನವಾಗುವವು ಕಟ್ಟು ಕಡಿವಾಣವಿಲ್ಲದೆ. ಈ ಕತ್ತೆ ಕುದುರೆಗಳಿಗೆ ಒಂದು ಕಡಿವಾಣ ಹಾಕಿರ್ತಾರೆ. ಸ್ಪೆಷಲಿ ಕುದುರೆನ ನೋಡಿರ್ತೀವಿ, ಕುದುರೆಗೆ ಆ ಮೂಗುದಾರ, ಆ ಒಂದು ಕಡಿವಾಣ ಹಾಕಿ ಅದರ ಚಾಟಿಯನ್ನು ಯಜಮಾನ ಅಥವಾ ಕೈಯಲ್ಲಿ ಹಿಡಿದುಕೊಂಡಿದ್ದರೆ ಮಾತ್ರ
ಯಜಮಾನ ಹೇಗೆ ತಿರುಗಿಸುತ್ತಾನೋ ಹಾಗೆ ಅದು ಹೋಗಲು ಸಾಧ್ಯ. ಅದಕ್ಕೇನಾದರೂ ಕಡಿವಾಣ ಇಲ್ಲದಿದ್ದರೆ ಕುದುರೆ ಬೇಕಾಬಿಟ್ಟಿಯಾಗಿ ಓಡುತ್ತದೆ. ಅದಕ್ಕೆ ಇಲ್ಲಿ ಕಂಪೇರ್ ಮಾಡಿ ಹೇಳ್ತಾರೆ, ನೀವು ಕುದುರೆಗಳಂತೆ ಕತ್ತೆಗಳಂತೆ ಬೇಕಾಬಿಟ್ಟಿಯಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ನಮಗೆ ಒಂದು ಕಡಿವಾಣ ಉಂಟು. ನಮ್ಮನ್ನು ಆಳುವ, ನಮ್ಮಲ್ಲಿ ಆಳ್ವಿಕೆ ಮಾಡುವ, ನಮಗೆ ಮಾರ್ಗದರ್ಶನ ತೋರುವ ಪರಿಶುದ್ಧಾತ್ಮರು ನಮ್ಮಲ್ಲಿದ್ದಾರೆ. ನಾವು ಈ ಲೋಕದ ಜನರಂತೆ ಜೀವಿಸುವುದಕ್ಕೆ ಕರೆಯಲ್ಪಟ್ಟವರಲ್ಲ. ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರು. ಹೀಗೆಯೇ ಜೀವಿಸಬೇಕೆಂದು ನೇಮ ನಿಯಮಗಳ ಅನುಸಾರ ಪ್ರಭು ಯೇಸು ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ದುಷ್ಟರ ಕಷ್ಟ ನಷ್ಟಗಳು ಅನೇಕ. ಪ್ರಭುವನ್ನು ನಂಬಿದವರ ಸುತ್ತ ಮರುಕ. ಕರುಣೆ, ದಯೆ, ದೇವರ ಮಕ್ಕಳ ಸುತ್ತಲೂ ಒಂದು ದೇವರ ದಯೆ, ದೇವರ ಕರುಣೆ ತುಂಬಿರುತ್ತದೆ. ದುಷ್ಟರಿಗೆ ಕಷ್ಟ ನಷ್ಟಗಳು ಅನೇಕ, ಆದರೆ ಅವರ ಸುತ್ತಲೂ ಕರುಣೆ ಎಂಬುದಿಲ್ಲ. ದೇವರ ಮಕ್ಕಳಿಗೆ ಹೊಂದಿರುವ ವಿಶೇಷತೆ, ನಮ್ಮ ಸುತ್ತಲೂ ಕರುಣೆ ಇದೆ, ದೇವರ ದಯೆ ಇದೆ. ದೇವರ ದಯೆ ನಮ್ಮ ಮೇಲಿರುವಾಗ ನಮಗೆ ಮನುಷ್ಯರ ದಯೆ ದೊರಕುತ್ತದೆ. ಜೋಸೆಫನೊಟ್ಟಿಗೆ ದೇವರ ಕರುಣೆ ಇದ್ದ ಕಾರಣ ಅವನನ್ನು ಸೆರೆಮನೆಯಲ್ಲಿ ಹಾಕಿದ್ದರೂ ಸಹ ಸೆರೆಮನೆಯ ಮೇಲಾಧಿಕಾರಿಯ ಹೃದಯದಲ್ಲಿ ಅವನ ಕುರಿತು ಒಂದು ದಯೆ ಬಂತು. ನೀನು ಇವೆಲ್ಲವುಗಳ ಮೇಲ್ವಿಚಾರಣೆ ನೋಡ್ಕೋ ಎಂದು ಅವನಿಗೆ ಸ್ವತಂತ್ರವಾಗಿ ಬಿಟ್ಟಿದ್ದ. ಇದು ಕರುಣೆ, ದೇವರ ದಯೆ. ಸಜ್ಜನರೇ ಸಂತೋಷಿಸಿ ಉಲ್ಲಾಸಿಸಿರಿ ಪ್ರಭುವಿನಲ್ಲಿ. ಪ್ರಭುವಿನಲ್ಲಿ ಸಂತೋಷಿಸಿ, ಪ್ರಭುವಿನಲ್ಲಿ ಉಲ್ಲಾಸಿಸಿ. ನಮಗೆ ಯಾರೂ ಇಲ್ಲ ಅಂತ ಚಿಂತಾಕ್ರಾಂತರಾಗಬೇಡಿ. ಲೋಕಾಂತ್ಯದವರೆಗೂ ನನ್ನ ಯೇಸು ನನ್ನ ರಕ್ಷಕ ನನ್ನೊಡನಿದ್ದಾರೆ. ಆಮೇನ್. ಯಥಾರ್ಥ ಚಿತ್ತರೆ ಜಯಕಾರ ಮಾಡಿ ಆತನ ವಿಷಯದಲ್ಲಿ ದೇವರು ತಂದುಕೊಟ್ಟುವ ವಿಜಯೋತ್ಸವದಲ್ಲಿ ನಾವು ಸಂತೋಷಿಸೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಕತ್ತೆಗಳಂತೆ ಕುದುರೆಗಳಂತೆ ನಾವು ಕಟ್ಟು ಕಡಿವಾಣವಿಲ್ಲದೆ ಬೇಕಾಬಿಟ್ಟಿಯಾಗಿ ಜೀವಿಸದೆ ಆತ್ಮ ಸಂಯಮ, ದ ಸೆಲ್ಫ್ ಕಂಟ್ರೋಲ್ ಸ್ಪಿರಿಟ್, ಪರಿಶುದ್ಧಾತ್ಮರ ಒಂದು ಫಲ ಆತ್ಮ ಸಂಯಮ, ನಮ್ಮನ್ನೇ ನಾವು ನಿಯಂತ್ರಿಸಲು, ಸಕಲ ಪಾಪದ ದುರಿಚ್ಛೆಗಳನ್ನು ಜಯಿಸಿ ಜಿತೇಂದ್ರಿಯರಾಗಿ ಜೀವಿಸಲು ಪರಿಶುದ್ಧಾತ್ಮರೇ ನಮ್ಮೊಬ್ಬೊಬ್ಬರನ್ನು ಅಭಿಷೇಕ ಮಾಡಿ. ಯೆಶಾಯ 48:17 ನಮಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸಿ, ಕ್ಷೇಮಕರವಾದ ಮಾರ್ಗದಲ್ಲಿ ನಮ್ಮ ಕೈ ಹಿಡಿದು ನಿಮ್ಮನ್ನು ಮುನ್ನಡೆಸಿರಿ. ನಮ್ಮ ಮಕ್ಕಳ ಜೀವನ, ನಮ್ಮ ಕುಟುಂಬದ ಕೆಲಸ ಕಾರ್ಯಗಳು, ನಮ್ಮ ಕುಟುಂಬದ ಎಲ್ಲ ಆಗು ಹೋಗುಗಳಿಗೆ ಯೇಸುವೆ ನೀವು ರಾಜಾದಿ ರಾಜನಾಗಿ ಆಳ್ವಿಕೆ ಮಾಡಿರಿ. ಪರಿಶುದ್ಧಾತ್ಮರೇ, ನಿಮ್ಮ ಕರಗಳಿಗೆ, ನಿಮ್ಮ ಪ್ರಸನ್ನತೆಗೆ ನಾವು ಒಪ್ಪಿಸಿಕೊಡುತ್ತೇವೆ. ನಮಗಿಂತ ಮುಂಬಲವಾಗಿ ನೀವು ಹೊರಟು ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ದಾರಿಯನ್ನು ಸರಾಗ ಮಾಡಿ ದೇವರ ಮಕ್ಕಳ ಸುತ್ತಲೂ ದೈವೀಕ ಕರುಣೆ, ದೇವರ ದಯೆ, ತಂದೆ ತನ್ನ ಮಕ್ಕಳಿಗೆ ಕರುಣೆ ತೋರುವಂತೆ ದೇವರು ನಮ್ಮ ಮೇಲೆ ಕರುಣೆ ತೋರುವವರಾಗಿದ್ದಾರೆ. ಇವತ್ತು ಯಾರೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೋ ಅವರ ಅಧಿಕಾರಿಗಳ ಹೃದಯದಲ್ಲಿ ದೇವರ ದಯೆ ಸುರಿಸಲ್ಪಡಲಿ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ದೇವರ ದಯೆ ಗಂಡನ ಮೂಲಕ ಹೆಂಡತಿಗೆ ಅನುಗ್ರಹಿಸಲ್ಪಡುವಂತಾಗಲಿ. ದೇವರ ದಯೆ ಮನುಷ್ಯರ ಮೂಲಕ ನಮ್ಮಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ದೇವರ ದಯೆ ಮತ್ತು ಕರುಣೆ ನಮ್ಮ ಕುಟುಂಬದಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುವಂತಾಗಲಿ. ದುಷ್ಟರಿಗೆ ಸಂಭವಿಸುವ ಕಷ್ಟಗಳು ಅನೇಕ, ಆದರೆ ದೇವರ ಮಕ್ಕಳ ಸುತ್ತಲೂ ದೈವಿಕ ಕರುಣೆ ಇರುವ ಕಾರಣ ಅವೆಲ್ಲವುಗಳಿಂದ ದೇವರು ಕಾಯ್ದು ಕಾಪಾಡುವುದು ನಿಶ್ಚಯ. ನನ್ನ ಯೇಸು ನನ್ನ ರಕ್ಷಕ, ನನ್ನ ಒಳ್ಳೆಯ ಆಲೋಚನಾ ಕರ್ತನು, ನನ್ನ ಕುಟುಂಬದ ಯಜಮಾನನು, ನನ್ನ ಮಕ್ಕಳ ಜೀವನದಲ್ಲಿ ಪರಿಶುದ್ಧಾತ್ಮರು ಆಳ್ವಿಕೆ ಮಾಡಲಿ. ಪವಿತ್ರಾತ್ಮರು ನಮ್ಮ ಜೀವಾಳವು ಮಾರ್ಗದರ್ಶಕರು ಆಗಿದ್ದು ನಮ್ಮನ್ನು ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕ್ ಅನ್ನ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನ ಹೊಂದಿಕೊಳ್ಳಿ. ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ ಎಂಬುದು ದೇವರ ವಾಗ್ದಾನ. ಭೂಮಿ ಆಕಾಶ ಅಳಿದು ಹೋದರೂ ದೇವರ ವಾಕ್ಯ ನೆರವೇರಿಯೇ ತೀರುತ್ತದೆ. ಇಂದು ನಮ್ಮ ಹೃದಯದಲ್ಲಿ ನಾವು ಮತ್ತೊಮ್ಮೆ ವಿಶ್ವಾಸದಿಂದ ಹೇಳೋಣ, ದೇವರು ನನ್ನೊಂದಿಗೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನನ್ನ ಯೇಸು ನನ್ನ ರಕ್ಷಕ ನನ್ನೊಂದಿಗೆ, ನನ್ನ ಕುಟುಂಬದೊಂದಿಗೆ ನಾನು ಧೈರ್ಯದಿಂದ ಜೀವಿಸುವೆನು. ಆಮೇನ್. ಥ್ಯಾಂಕ್ ಯು.